ದಿಲೀಪ್ ಅವ್ರು ಹೋಗ್ಬಿಟ್ರು ಅಂತ. ಯಾವ ದಿಲೀಪ್ ಸರ್? ನಮ್ಮ ದಿಲೀಪ್ ಸರ್ ಬೈದ್ಬಿಟ್ಟೆ. ನಾನು ಫೋನ್ ಇಟ್ಟೆ, ಬೈದ್ಬಿಟ್ಟು ಮತ್ತೆ ಫೋನ್ ಮಾಡಿದ್ರು. ಸರ್, ಅಪ್ಪು ಅವ್ರು ಹೋದಾಗ ಹೇಗೆ ನಾನು ನಂಬಲಿಲ್ವೋ, ಆಸ್ಪತ್ರೆಗೆ ಹೋಗಿ ಅವರ ಪಾರ್ಥಿವ ಶರೀರ ನೋಡಿದ ಮೇಲೆ ನನಗೆ ನಂಬಿಕೆ ಬಂತು. ಆ ಥರ ಇವತ್ತು ದಿಲೀಪ್ ಹೋದರು ಅಂದಾಗ ನಾನು ನಂಬಿಕೆ ಆಗಲಿಲ್ಲ. ಕನಿಷ್ಠ 2 ಗಂಟೆ ನಾನು ಸುಮ್ಮನೆ ಕೂತಿದ್ದೆ. ನಾನು ಹೇಗೆ ಬರುತ್ತೆ ಸಾವು ಒಬ್ಬ ಮನುಷ್ಯನಿಗೆ? ಆರೋಗ್ಯವಾಗಿರ್ತಕ್ಕಂಥ ವ್ಯಕ್ತಿ, ಯಾವ ದುರಭ್ಯಾಸಗಳಿಲ್ಲ, ತುಂಬ ಚೆನ್ನಾಗಿದ್ರು, ತುಂಬ ಆ್ಯಕ್ಟಿವ್ ಆಗಿದ್ದರು. ಇವರು ಸಾವು ಇಷ್ಟು ಸುಲಭವಾಗಿ ಬರುತ್ತಾ ಅಂತ ಗಾಬರಿ ಆಗೋಯ್ತು. ದಿಲೀಪ್ ನನಗೆ ಸುಮಾರು ಒಂದು 20 ವರ್ಷಗಳ ಪರಿಚಯ. ಅವ್ರ ಜೊತೆಲಿ ಒಂದು ರಿಯಾಲಿಟಿ ಶೋ ಮಜಾ ಭಾರತ ಮಾಡಿದೆ. ಅದಕ್ಕೆ ಮೊದಲು ಅವರು ಕಲಾವಿದರಾಗಿದ್ದರು. ಭಾಳಷ್ಟು ಸಲ ಭೇಟಿಯಾಗಿದ್ದೆ ನಾನು. ಪಾರು ನನ್ನ ಅವರ ಮಧ್ಯೆ ಸಂಬಂಧವನ್ನು ತುಂಬ ಹತ್ತಿರ ಮಾಡಿದ್ದು. ಪಾರು ನನ್ನನ್ನು ಒಂದು ಹೊಸ ರೂಪದಲ್ಲಿ ಅವರು ನೋಡಿದ್ರು, ಹೊಸ ರೀತಿಯಲ್ಲಿ ನನಗೊಂದು ಹೊಸ ಇಮೇಜನ್ನು ಕೊಟ್ಟರು. ಪಾರುಜಿ ಇಷ್ಟು ಬೇಗ ಹೋಗಿದ್ದು ಆಘಾತ ಆಗ್ತಾ ಇದೆ. ಅವನಿಗೆ 4 ಜನ್ಮಕ್ಕಾಗೋಷ್ಟು ಎನರ್ಜಿ ಇತ್ತು ದಿಲೀಪ್ಗೆ. ಪ್ರತಿ ನಿಮಿಷ ಏನಾದರೂ ಮಾಡೋನು, ಪ್ರತಿ ನಿಮಿಷ ಹೊಸ ಪ್ರಾಜೆಕ್ಟ್ ಬಗ್ಗೆ ಇದು ಮಾಡೋನು. ಅದೆಲ್ಲವನ್ನು ತುಂಬ ನಗುಮುಖದಿಂದಲೇ, ಎಷ್ಟೇ ಕಷ್ಟ ಆಗಲಿ. ಇವತ್ತಿನ ಕಾಲದಲ್ಲಿ ಈ ಪ್ರೊಡಕ್ಷನ್ಗಳು ಅನ್ನೋದು ಭಾಳ ಟೆನ್ಷನ್ ತರೋವಂಥ ಇದಾಗಿದೆ. ಅಂತಹದ್ರಲ್ಲಿ 2-3 ಪ್ರೊಡಕ್ಷನ್ಗಳು ಮಾಡ್ತಾ ಇಷ್ಟು ಬೇಗ ಹೊರಟೋಗ್ತಾನೆ ಅಂತ ಅನ್ನಿಸ್ತಲೇ ಇರಲಿಲ್ಲ. ನನ್ನ ಮಳೆಬಿಲ್ಲು ಅಂತ ಒಂದು ತುಂಬ ಹಿಂದಿನ ಧಾರಾವಾಹಿಯಲ್ಲಿ ಮುಖ್ಯ ಪಾತ್ರ ಮಾಡಿದ್ದ. ಎಲ್ಲರನ್ನೂ ತುಂಬ ಆತ್ಮೀಯವಾಗಿ ನೋಡ್ತಾ ಇದ್ದ. ನಗುವಿಗೆ ಕೊರತೆಯೇ ಇರಲಿಲ್ಲ. ಇನ್ಯಾವತ್ತೂ ನಗದೇ ಇರೋ ಥರ ಇವತ್ತು ಮಲಗಿದ್ದಾನೆ. ಅವನ ಆತ್ಮಕ್ಕೆ ಶಾಂತಿ ಸಿಗಲಿ, ಅವ್ರ ಮನೆಯವ್ರಿಗೆ ಆ ದುಃಖ ಸಹಿಸಿಕೊಳ್ಳೋ ಶಕ್ತಿ ಬರಲಿ. ಮತ್ತು ಕಲಾವಿದರಿಗೆಲ್ಲ ಇದೊಂದು ಈ ಚಿತ್ರರಂಗ ಮತ್ತು ಕಿರುತೆರೆಯ ನಟ ನಟಿಯರು, ನಿರ್ಮಾಪಕರು, ನಿರ್ದೇಶಕರು ಎಲ್ಲರೂ ಕೂಡ ಈಗ ಆಗಮಿಸಿದ್ದಾರೆ. ಬೆಂಗಳೂರಿನ ಉತ್ತರಹಳ್ಳಿಯ ನಿವಾಸದಲ್ಲಿ, ಅವರ ನಿವಾಸದಲ್ಲಿ, ಸ್ವಗೃಹದಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಲಾಗಿದೆ.